ಈ ಸನ್ನಿವೇಶ ಏನಂದ್ರಿ, ರಕ್ತಮಾನ್ಯ ಹೊಲದೊಳಗ ರಾಶಿ ಹಬ್ಬ ಮಾಡ್ತಾರ. ಜೋಳದ ರಾಶಿ ಆಗಿರ್ತದ, ಜೋಳದ ರಾಶಿ ಹಬ್ಬ ಮಾಡ್ತಿರ್ತಾರ್ರಿ. ಆಮೇಲೆ ಸಹಪಂಕ್ತಿ ಭೋಜನ ಎಲ್ಲಾ ಜಾತಿ ಧರ್ಮ ಭೇದ ಇಲ್ಲದೆ ಎಲ್ಲರೂ ಒಂದ ಪಂಕ್ತಿ ಒಳಗ ಕುಂತು ಊಟ ಮಾಡಿ ಒಂದು ಹೊಸ ಇತಿಹಾಸವನ್ನು ನಿರ್ಮಾಣ ಮಾಡ್ತಾರೆ. ರಕ್ತಮಾನ್ಯ ಜಮೀನು ಜೋಳ ರಾಶಿ ಮಾಡುತ್ತಿರೋ ವಿಚಾರ ತಿಳಿದು ಸಂಪಗಾಂವ್ ಅಮಲ್ದಾರ ಅದನ್ನು ತಡಿಲಿಕ್ಕೆ ಆಂಗ್ಲ ಸೈನಿಕರನ್ನು ಕಳಿಸ್ತಾರ್ರಿ. ಈ ಭಯಂಕರ ಕಾದಾಟ ನಡೆಯುತ್ತದೆ. ಯಾರ ನಡುವೆ ಅಂದ್ರೆ ಸಂಗೊಳ್ಳಿ ರಾಯಣ್ಣ ಮತ್ತು ಆಂಗ್ಲ ಸೈನಿಕರ ನಡುವೆ ಯುದ್ಧ ನಡೆದು ಈ ಯುದ್ಧದೊಳಗ ಆಂಗ್ಲ ಸೈನಿಕರು ಸೋಲ್ತಾರ್ರಿ. ಆ ಸನ್ನಿವೇಶ ರೀ ಇದು. ಬ್ರಿಟಿಷ್ ಸರ್ಕಾರದ ಮೇಲೆ ರಾಯಣ್ಣ ವಿಜಯ ಸಾಧಿಸಿ ಹೊಟ್ಟೂರಿಗೆ ಆಗಮನ ಮಾಡ್ತಾರ್ರಿ. ಅವಾಗ ಗ್ರಾಮದ ಜನರು ಎಲ್ಲರೂ ಸೇರಿ ಅವರಿಗೆ ಅದ್ದೂರಿಯಾಗಿ ಸ್ವಾಗತವನ್ನು ಕೊಡ್ತಾರೆ. ಆ ದೃಶ್ಯ ಇದು. 14 ಜನವರಿ 1830 ಸಂಗೊಳ್ಳಿ ಚಾವಡಿ ಮತ್ತು ಟಪಾಲ್ ಕಚೇರಿಗೆ ಬೆಂಕಿ ಹಚ್ತಾರ್ರಿ. ಆಮೇಲೆ ಎಲ್ಲಾ ಟಪಾಲ್ಗಳನ್ನು ಕಸಿದುಕೊಂಡು ಸುಟ್ಟು ಹಾಕ್ತಾರ್ರಿ. ಇದರಿಂದ ಬ್ರಿಟಿಷ್ ಪತ್ರ ಸಂಚಾರ ವ್ಯವಸ್ಥೆ ಕಡಿವಾಣ ಹಾಕಿ ಅದ್ರ ಮೂಲಕ ಸರ್ಕಾರಿ ವ್ಯವಸ್ಥೆ ಅಸ್ತಿತ್ವಕ್ಕೆ ಅಲುಗಾಡುವಂತೆ ಮಾಡ್ಬಿಡ್ತಾರ್ರಿ. 14 ಜನವರಿ 1830 ರಾತ್ರಿ ಬಾಳಗುಂದ ದಟ್ಟ ಗುಡ್ಡದೊಳಗ ಸಂಗೊಳ್ಳಿ ರಾಯಣ್ಣ ಮತ್ತು ಅವರು ಸಂಗಡಿಗರ ಮೇಲೆ ಆಂಗ್ಲ ಸೈನಿಕರು ದಿಢೀರ್ ಅಂತೇಳಿ ಯುದ್ಧ ಸಾರ್ಬಿಡ್ತಾರ್ರಿ. ಅವಾಗ ಬ್ರಿಟಿಷ್ ಸೈನ್ಯ ಮತ್ತು ಸಂಗೊಳ್ಳಿ ರಾಯಣ್ಣ ನಡುವೆ ಗೆರಿಲ್ಲಾ ಯುದ್ಧ ನಡೀತದ್ರಿ. ಆ ದೃಶ್ಯವಿದೆ. ಆಂಗ್ಲ ಅಧಿಕಾರಿಗಳು ರಾಯಣ್ಣನ ಕೊಲ್ಲಿಕ್ಕೆ ಒಬ್ನ ಸುಪಾರಿ ಕಿಲ್ಲರ್ನ 500 ರೂಪಾಯಿ ಕೊಟ್ಟು ಸುಪಾರಿ ಕಿಲ್ಲರ್ನ ರೆಡಿ ಮಾಡ್ತಾರ್ರಿ. ಅವನು ಪರಿಶಾನ್ ಅಂತ ಹೇಳ್ರಿ. ಅವನದಾನಲ್ರಿ ಹಳ್ಯಾಳ್ ಮಾರ್ಕೆಟಿಗೆ ಬಂದಿರ್ತಾನ್ರಿ. ಇದನ್ನ ತಿಳಿದು ರಾಯಣ್ಣ ಹಳ್ಯಾಳ್ ಮಾರ್ಕೆಟಿಗೆ ಬಂದಿರ್ತಾನ. ಅಲ್ಲಿ ಪರಿಶಾನ್ ಏನ್ ಮಾಡ್ತಾನ್ರಿ, ಸಂಗೊಳ್ಳಿ ರಾಯಣ್ಣಗೂ ಗುರಿ ಇಟ್ಟು ಅವನ ಕಾಲಿಗೆ ಗುಂಡು ಹಾರಿಸ್ತಾನ್ರಿ. ಅದ ರೋಷದೊಳಗ ಪರಿಶಾನಿಗೆ ಏನ್ ಮಾಡ್ತಾನ, ರಾಯಣ್ಣ ಕೊಂದ ಹಾಕ್ಬಿಡ್ತಾನ್ರಿ. ಸಂಗೊಳ್ಳಿ ರಾಯಣ್ಣ ಮತ್ತು ಮೇಜರ್ ಫಿಕ್ರಿಂಗ್ ನಡುವೆ ಜನವರಿ 21, 1831 ಗಂಡೋಳ್ಳಿಯೊಳಗ ನೇರ ಯುದ್ಧ ನಡೀತದ. ಆ ದೃಶ್ಯ ರೀ ಇದು. ಸಂಗೊಳ್ಳಿ ರಾಯಣ್ಣ ಅವನ ತಂಗಿ ಆದ ಮಾಯವ್ವಳಗ ಭೇಟಿ ಮಾಡಾಕ ಮುಳುಕೂರಿಗೆ ಹೊಕ್ಕಾನ್ರಿ. ಮಾಯವ್ವ ಅನ್ನ ಬಂದಿರೋದು ಖುಷಿಯಿಂದ ಅವನಿಗೆ ಬರಮಾಡ್ಕೊಂಡು ಅವಳು ಮಗುಗ ಮುದ್ದಾಡಿಸ್ತಾನ್ರಿ ರಾಯಣ್ಣ. ಆಮೇಲೆ ರಾತ್ರಿ ಮಲಗದಾಗ ಆಂಗ್ಲ ಸೈನಿಕರು ಅವನ ಮನೆಗೆ ಬಂದು ಅಂದ್ರ ಮಾಯವ್ವನ ಮನೆಗೆ ಬಂದು ಮುತ್ತಿಗೆ ಹಾಕ್ತಾರ್ರಿ. ಅವಾಗ ಮಾಯವ್ವ ಈ ಗುಂಡಿನ ದಾಳಿಯೊಳಗ ಮಾಯವ್ವನ ಡೆತ್ ಆಗ್ತೈತ್ರಿ. ಧಾರವಾಡ ಜಿಲ್ಲಾಧಿಕಾರಿ ನಿಸ್ಬತ್ ನೇತೃತ್ವದಲ್ಲಿ ಸಂಗೊಳ್ಳಿ ರಾಯಣ್ಣ ಮತ್ತು ಅವನ ಸಂಗಡಿಗರಿಗ ಬಂಧನಕ್ಕೆ ಸಂಚು ಮಾಡ್ತಿರ್ತಾರ್ರಿ. ಅದ್ರೊಳಗ ಅಮಾಲ್ದಾರ್ ಕೃಷ್ಣರಾವ್, ಕೋದಾಪುರ್ ಲಿಂಗನಗೌಡ ಮತ್ತು ನೇಗಿನಹಾಳ್ ವೆಂಕನಗೌಡ ಕಿತ್ತೂರು ಸ್ವಾತಂತ್ರ್ಯ ಹೋರಾಡುವ ಸಲುವಾಗಿ ಸಂಗೊಳ್ಳಿ ರಾಯಣ್ಣ ತಂಡ ಸೇರಿ ಅವ್ರಿಗೆ ಮೋಸ ಮಾಡ್ಬೇಕಂತೇಳಿ ಈ ಸಂಚನ್ನು ಮಾಡ್ತಾರ್ರಿ. ಆ ಸನ್ನಿವೇಶ ರೀ ಇದು. ಕೋದನಾಪುರ ಲಿಂಗನಗೌಡ, ನೇಗಿನಹಾಳು ವೆಂಕನಗೌಡ ಮತ್ತು ಸಂಗೊಳ್ಳಿ ರಾಯಣ್ಣನ ಆತ್ಮೀಯ ಗೆಳೆಯಾದ ಪಟದಮ್ಮನವ್ರು ಲಕ್ಕಪ್ಪ ಇವರೆಲ್ಲರೂ ಸೇರಿ ಏನ್ ಮಾಡ್ತಾರ್ರಿ, ಆನೆ ಪ್ರಮಾಣ ಮಾಡಿ ಸಂಗೊಳ್ಳಿ ರಾಯಣ್ಣನ ತಂಡ ಸೇರ್ತಾರ. ಆ ಸನ್ನಿವೇಶ ರೀ ಇದು. ಏಪ್ರಿಲ್ 1830 ಗಿಡದ ಹುಬ್ಬಳ್ಳಿ ಗ್ರಾಮದ ಮೇಲೆ ದಾಳಿ ಮಾಡಿದ್ದು ಸನ್ನಿವೇಶ ರೀ ಇದು. ಸಂಗೊಳ್ಳಿ ರಾಯಣ್ಣನಿಗ ಬಂಧನ ಮಾಡ್ಬೇಕಂತೇಳಿ ಏನ್ ಸಂಚು ಮಾಡಿರ್ತಾರಲ್ರಿ, ಅವರೆಲ್ಲರೂ ಕೂಡಿ
ಏನ್ ಮಾಡ್ತಾರ 8 ಏಪ್ರಿಲ್ 1830 ಬೆಳಿಗ್ಗೆ ಸಂಗೊಳ್ಳಿ ರಾಯಣ್ಣ ಮತ್ತು ಅವನ ಸಂಗಡಿಗರೆಲ್ಲ ಡೋರಿ ಗ್ರಾಮದ ಹತ್ತಿರ ಇರೋ ಹಳ್ಳದೊಳಗ ಸ್ನಾನ ಮಾಡ್ತಿರ್ತಾರ್ರಿ. ಅವಾಗ ಪಟ್ಟದನ್ನವ್ರ ಲಕ್ಕಪ್ಪ ಏನ್ ಮಾಡ್ತಾನ್ರಿ, ಸಂಗೊಳ್ಳಿ ರಾಯಣ್ಣನ ಖಡ್ಗ ತೆಗೆದುಕೊಂಡು ಓಡ್ತಾನ್ರಿ. ಆಮೇಲೆ ಆಂಗ್ಲರೆಲ್ಲ ಆ ಕೆರೆ ಸುತ್ತ ನಿಂತು ಸಂಗೊಳ್ಳಿ ರಾಯಣ್ಣನ ಬಂಧಿಸ್ತಾರ್ರಿ. ಆ ದೃಶ್ಯ ರೀ ಇದು. ಸಂಗೊಳ್ಳಿ ರಾಯಣ್ಣಗ ಬಂಧಿಸಿದ ಆಂಗ್ಲ ಅಧಿಕಾರಿಗಳ್ರಿ 28 ಏಪ್ರಿಲ್ 1830 ಅಮಲ್ದಾರ ಮುಂದೆ ಪ್ರಾಥಮಿಕ ವಿಚಾರಣೆ ಮಾಡ್ತಿರೋ ದೃಶ್ಯ ರೀ ಇದು. ಇದು ಧಾರವಾಡದ ನ್ಯಾಯಾಲಯ ರೀ. ನ್ಯಾಯಾಲಯದೊಳಗ ಸಂಗೊಳ್ಳಿ ರಾಯಣ್ಣನ ವಿಚಾರಣೆ ನಡೀತದ ರೀ. ಈ ಕೇಸಿನ ಸಂಬಂಧ ವಿಶೇಷ ನ್ಯಾಯಾಲಯ ಸ್ಥಾಪನೆ ಮಾಡ್ಲಾಯ್ತು. ಈ ಕೇಸ್ ರೀ 20 ಮೇ 1830 30 ಡಿಸೆಂಬರ್ 1830 ಅಂದ್ರೆ 7 ತಿಂಗಳು 10 ದಿನಗಳ ಕಾಲ ಸುದೀರ್ಘ ವಿಚಾರಣೆ ಮಾಡಲಾಯ್ತ್ರಿ. ಈ ವಿಚಾರಣೆ ಮಾಡಿದ ತಕ್ಷಣ ರೀ ಕೊನೆಗೆ 13 ಜನ ಮುಖ್ಯ ಅಪರಾಧಿಗಳೆಂದು 400 ಜನ ಸಾಮಾನ್ಯ ಅಪರಾಧಿಗಳೆಂದು ಅವರಿಗೆ ಶಿಕ್ಷೆಯ ಪ್ರಮಾಣ ತೀರ್ಮಾನ ಕೈಗೊಳ್ಳಲು 30 ಡಿಸೆಂಬರ್ 1830 ಮುಂಬೈ ಗವರ್ನರ್ಗೆ ವರದಿ ಕಳಿಸ್ತಾರ್ರಿ. ಮುಂಬೈ ಗವರ್ನರ್ ಪ್ರಕಾರ ರೀ ಸಂಗೊಳ್ಳಿ ರಾಯಣ್ಣ ಸಹಿತ 7 ಜನರಿಗೆ 26 ಜನವರಿ 1831 ಬೇಡಿ ತಾಲೂಕಿನ ನಂದಗಡ ಗ್ರಾಮದ ಆಲದ ಮರಕ್ಕ ಸಾರ್ವಜನಿಕ ಗಲ್ಲು ಶಿಕ್ಷೆ ವಿಧಿಸಬೇಕಂತೇಳಿ ತೀರ್ಮಾನ ಮಾಡ್ತಾರ್ರಿ. ಅದೇ ದಿನ ಇನ್ನುಳಿದ 6 ಜನರಿಗೆ ಜೀವಾವಧಿ ಕರೆ ನೀರು ಶಿಕ್ಷೆ ಮತ್ತು 400 ಜನರಿಗೆ ಸಾದಾ ಶಿಕ್ಷೆ ವಿಧಿಸಿ ತೀರ್ಪು ನೀಡಲಾಯ್ತ್ರಿ. ಈ ಸನ್ನಿವೇಶ ನೋಡ್ರಿ ಕಳ್ಳ ಕಿತ್ತು ಬರೋಂಗೈತಿ. ಯಾಕಂದ್ರ 26 ಜನವರಿ 1831 ಬಿಡಿ ತಾಲೂಕು ನಂದಗಡ ಹೊರವಲಯದ ಆಲದ ಮರಕ್ಕ ಸಂಗೊಳ್ಳಿ ರಾಯಣ್ಣ ಸೇರಿ 7 ಜನರಿಗೆ ಮರಣ ದಂಡನೆ ಶಿಕ್ಷೆ ವಿಧಿಸ್ತಾರ್ರಿ. ಇದನ್ನ ನೋಡಿದ ತಕ್ಷಣ ಕಣ್ಣಾಗ ನೀರ ಬಂದ್ಬಿಡ್ತಾವ್ರಿ. ನೋಡ್ರಿ ಈ ಸನ್ನಿವೇಶ ಹೆಂಗ್ ಮಾಡ್ಯಾರ. ಎಲ್ಲಾ ಊರು ಜನ ಬಂದು ಅವ್ರು ಗಲ್ಲಿಗೆ ಏರಿಸಿರೋದನ್ನ ನೋಡ್ಲಿಕ್ಕತ್ತಾರ, ಅಳ್ಲಿಕ್ಕತ್ತಾರ. ಈ ದೃಶ್ಯ ನೋಡೇ ನಮಗ ಕಣ್ಣಾಗ ನೀರ್ ಬರ್ಲಿಕ್ಕತ್ ಬಿಟ್ಟಾವ್ ನೋಡ್ರಿ. ಸಂಗೊಳ್ಳಿ ರಾಯನ ಗಲ್ಲಿಗೆ ಏರಿಸಿದಾದ್ಮೇಲ್ರಿ ಸಂಗೊಳ್ಳಿ ರಾಯಣ್ಣವರ ಪಾರ್ಥಿವ ಶರೀರವನ್ನ ವಿಧಿವತ್ತವಾಗಿ ಸಮಾಧಿ ಮಾಡಿದ್ರಿ. ಆಮೇಲೆ ಆ ಸಮಾಧಿ ಮೇಲೆ ಆಲದ ಸಸಿ ನೆಟ್ಟು ಅಂತಿಮ ನಮನ ಸಲ್ಲಿಸ್ತಾರ್ರಿ. ಈಗೂ ಅಲ್ಲೇ ನಂದಗಡದಾಗ್ರಿ ಈ ಸಂಗೊಳ್ಳಿ ರಾಯಣ್ಣದ ಸಮಾಧಿ ಹತ್ರ ಆ ಆಲದ ಮರ ಬಹಳ ದೊಡ್ಡದಾಗೈತ್ರಿ. ಆಮೇಲೆ ದಿನ ಅಲ್ಲಿ ಪೂಜೆನೂ ಮಾಡ್ತಾರ್ರಿ. ನೀವೇನಾದ್ರೂ ಈ ಕಡೆ ಖಾನಾಪುರ ಕಡೆ ಬಂದ್ರ ಖಾನಾಪುರದ ನಿಯರ್ ನಂದಗಡ ಐತ್ರಿ, ಅಲ್ಲಿ ಹೋಗಿ ನೀವು ದರ್ಶನ ಮಾಡ್ಕೊಂಡು ಹೋಗ್ಬೋದ್ರಿ. ಇದ್ ನೋಡ್ರಿ ಸಂಗೊಳ್ಳಿ ರಾಯಣ್ಣನ ಜಾತ್ರೆ ಮಾಡ್ತಾ ಇರೋ ದೃಶ್ಯ ರೀ. ಇದ್ ನೋಡ್ರಿ ಸಂಗೊಳ್ಳಿ ರಾಯನ ಕಟ್ಟೆ. ಈಗ್ಲೂ ಈ ಸಂಗೊಳ್ಳಿ ಒಳಗ ಇದೈತ್ರಿ. ನಮ್ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡ್ರಿ. ಆಮೇಲೆ ಯಾರು ನಮ್ ಸಬ್ಸ್ಕ್ರೈಬ್ ಆಗಿರಿ ಅವ್ರಿಗೆಲ್ಲರಿಗೂ ನಮ್ ಧನ್ಯವಾದಗಳು. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳ್ರಿ. ಈ ಸಂಗೊಳ್ಳಿ ರಾಯನ ಶೌರ್ಯ ಭೂಮಿನ ನಾವು 3-4 ಪಾರ್ಟ್ಸ್ನಾಗ ವಿಡಿಯೋ ಮಾಡಿ ಹಾಕೇವ್ರಿ. ಎಲ್ಲರೂ ಅದನ್ನ ನೋಡ್ರಿ. ಧನ್ಯವಾದಗಳು.